ನುಗ್ಗೆ ಬೆಳೆ ಒಂದು ತಿಂಗಳಿಗೆ 50 ಲಕ್ಷ ಆದಾಯ ಕೊಡ್ತೈತೆ ಅಂದ್ರೆ ನಂಬಬಹುದಾ ರೈತರೇನು? ರೈತರು ತಪ್ಪದೇ ತಿಳಿಯಬೇಕಾದ ಸತ್ಯ. ಒಂದು ಎಕರೆ ಜಮೀನಿನಲ್ಲಿ ನುಗ್ಗೆ ಬೆಳೆ ಹಾಕಿ 50 ಲಕ್ಷ ರೂಪಾಯಿ ಸಂಪಾದಿಸಿದ್ದೇನೆ. ಇಂತಹ ವಿಡಿಯೋಗಳಿಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನೋಡಿರಬಹುದು. ಆದರೆ ಒಂದು ಪ್ರಶ್ನೆ, ಇದು ನಿಜವೇ? ಅಥವಾ ಕೇವಲ ಜನರನ್ನು ಸೆಳೆಯುವ ಶೀರ್ಷಿಕೆಯೇ? ಇವತ್ತು ಈ ವಿಡಿಯೋದಲ್ಲಿ ಯಾರನ್ನೂ ಟೀಕೆ ಮಾಡುವುದಿಲ್ಲ. ಆದರೆ ನುಗ್ಗೆ ಬೆಳೆಯ ಬಗ್ಗೆ ರೈತರು ತಿಳಿಯಲೇಬೇಕಾದ ಸತ್ಯ, ಯಶಸ್ಸಿನ ರಹಸ್ಯ ಮತ್ತು ಹಲವರು ಹೇಳದೇ ಬಿಡುವ ವಿಷಯಗಳನ್ನು ತಿಳಿದುಕೊಳ್ಳೋಣ. ಕೊನೆಯ 2 ನಿಮಿಷದಲ್ಲಿ ನಾನು ಹೇಳುವ ಒಂದು ವಿಷಯ ನಿಮಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗುವುದನ್ನು ತಪ್ಪಿಸಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್. ಹಾಗೆ ರೈತರೇ, ನೀವು ಒಂದು ಲೈಕ್ ಮಾಡುವುದರಿಂದ ಸಹಾಯ ಮಾಡಿ. ಹಾಗೆ ನುಗ್ಗೆಕಾಯಿಯ ಪಾರ್ಟ್ 2 ವಿಡಿಯೋ ಬೇಕಾದರೆ ಕಮೆಂಟಿನಲ್ಲಿ ನುಗ್ಗೆಕಾಯಿ ಅಂತ ಕಮೆಂಟ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ಹಾಗೆ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ. ಕಮೆಂಟ್ ಮಾಡುವುದು ಮಾತ್ರ ಮರೆಯಬೇಡಿ. ವರ್ಷಕ್ಕೆ 50 ಲಕ್ಷ ಆದಾಯ, ನುಗ್ಗೆಕಾಯಿ ಕೃಷಿಯ ಅಚ್ಚರಿ. ಇದು ಸಾಮಾನ್ಯ ತರಕಾರಿ ಅಲ್ಲ ಸ್ವಾಮಿ, ಇದು ಹಸಿರು ಬಂಗಾರ. ಒಬ್ಬ ರೈತ ಈ ಒಂದೇ ಬೆಳೆಯಿಂದ ವರ್ಷಕ್ಕೆ 50 ಲಕ್ಷ ರೂಪಾಯಿ ಗಳಿಸ್ತಿದ್ದಾರೆ ಅಂದ್ರೆ ನಂಬೋದು ಕಷ್ಟ ಅಲ್ವಾ? ಆದರೆ ಇದು ನಿಜ. ಮುಂದೆ ಏನಿದೆ ನೋಡಿ, ಶಾಕ್ ಆಗ್ತೀರಾ. ಪಾರ್ಟ್ 1. ಯಾವ ಬೆಳೆ? ಕುತೂಹಲ ಹೆಚ್ಚಿಸಿ. ಇದು ಯಾವ ಬೆಳೆ ಗೊತ್ತಾ? ಇದು ನುಗ್ಗೆಕಾಯಿ. ಹಳ್ಳಿಲಿ ಸಾರಿಗೆ ಹಾಕೋ ಸಾಮಾನ್ಯ ಕಾಯಿ ಇಷ್ಟು ದೊಡ್ಡ ವ್ಯವಹಾರ ಆಗಬಹುದು ಅಂತ ಯಾರಿಗೂ ಗೊತ್ತಿಲ್ಲ. ಈ ರೈತ ಮಾತ್ರ ಬೇರೆ ರೀತಿ ಯೋಚಿಸಿದ್ರು ಮತ್ತು ಅದೇ ಅವರ ಜೀವನ ಬದಲಿಸ್ತು. ಪಾರ್ಟ್ 2. ಒಂದು ಗಿಡ ಎಷ್ಟು ಕಾಯಿ? ಈಗ ಒಂದು ಸಂಗತಿ ಕೇಳಿ, ಒಂದೇ ಗಿಡ ವರ್ಷಕ್ಕೆ 3 ಬಾರಿ ಕಾಯಿ ಕೊಡುತ್ತದೆ. ಬೇರೆ ತೋಟಗಾರಿಕೆ ಬೆಳೆ ಮಾಡಿ 2-3 ವರ್ಷ ಫಲ ಬರಲ್ಲ. ಆದರೆ ನುಗ್ಗೆಕಾಯಿ ನಾಟಿ ಮಾಡಿದ 6 ರಿಂದ 8 ತಿಂಗಳಲ್ಲೇ ಕಾಯಿ ಆರಂಭ. ನೋಡಿ, ನುಗ್ಗೆ ಬೆಳೆಗೆ ಯಾಕೆ ಇಷ್ಟು ಕ್ರೇಜ್? ಕೆಲವೇ ವರ್ಷಗಳ ಹಿಂದೆ ನುಗ್ಗೆ ಬೆಳೆ ಸಾಮಾನ್ಯ ಬೆಳೆಯಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ನಗರಗಳಲ್ಲಿ ನುಗ್ಗೆಕಾಯಿಗೆ ಭಾರೀ ಬೇಡಿಕೆ ಇದೆ. ಹೋಟೆಲ್, ಸೂಪರ್ ಮಾರ್ಕೆಟ್, ರಫ್ತು ಮಾರುಕಟ್ಟೆ, ಆನ್ಲೈನ್ ಮಾರಾಟ ಎಲ್ಲ ಕಡೆ ಬೇಡಿಕೆ ಹೆಚ್ಚಾಗಿದೆ. ಇದಕ್ಕಾಗಿಯೇ ಅನೇಕ ರೈತರು ನುಗ್ಗೆ ಬೆಳೆಯತ್ತ ಮುಖ ಮಾಡಿದ್ದಾರೆ. ಆದರೆ ಬೇಡಿಕೆ ಇದೆ ಎಂದು ಎಲ್ಲರೂ ಯಶಸ್ವಿಯಾಗುತ್ತಾರೆ ಎಂದು ಅರ್ಥವಲ್ಲ. ಯಶಸ್ಸಿನ ಹಿಂದೆ ಕೆಲವು ರಹಸ್ಯಗಳಿವೆ. ಯಶಸ್ಸಿನ ಮೊದಲ ರಹಸ್ಯ, ನುಗ್ಗೆ ಬೆಳೆ ಹಾಕುವುದು ಸುಲಭ. ಆದರೆ ಗುಣಮಟ್ಟದ ಕಾಯಿ ಪಡೆಯುವುದು ಸುಲಭವಲ್ಲ. ಮಣ್ಣು, ನೀರು, ಗೊಬ್ಬರ, ಸರಿಯಾದ ನಿರ್ವಹಣೆ ಮತ್ತು ಸಮಯಕ್ಕೆ ಕೊಯ್ಲು ಇವೆಲ್ಲವೂ ಬಹಳ ಮುಖ್ಯ. ಕೆಲವರು ನುಗ್ಗೆ ಬೆಳೆ ಹಾಕಿದ ತಕ್ಷಣ ಆದಾಯ ಬರುತ್ತದೆ ಎಂದುಕೊಳ್ಳುತ್ತಾರೆ. ಆದರೆ ಬೆಳೆಗೆ ಸರಿಯಾದ ಕಾಳಜಿ ನೀಡದಿದ್ದರೆ ಉತ್ತಮ ಉತ್ಪಾದನೆ ಸಿಗುವುದಿಲ್ಲ. ಹೀಗಾಗಿ ಬೆಳೆ ಹಾಕುವ ಮೊದಲು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವುದು ಅಗತ್ಯ. ಹಲವರು ಮಾಡುವ ದೊಡ್ಡ ತಪ್ಪು, ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡುತ್ತಾರೆ. ಮರುದಿನವೇ ಸಾವಿರಾರು ಗಿಡಗಳನ್ನು ತರುತ್ತಾರೆ. ಆದರೆ ಮಾರುಕಟ್ಟೆ ಎಲ್ಲಿದೆ? ಖರೀದಿದಾರರು ಯಾರು? ಗುಣಮಟ್ಟ ಹೇಗಿರಬೇಕು? ಇದರ ಬಗ್ಗೆ ಯೋಚಿಸುವುದೇ ಇಲ್ಲ. ಇದರಿಂದ ಅನೇಕ ರೈತರು ನಿರಾಸೆ ಅನುಭವಿಸುತ್ತಾರೆ. ಬೆಳೆ ಹಾಕುವುದಕ್ಕಿಂತ ಮೊದಲು ಮಾರಾಟದ ಯೋಜನೆ ಮಾಡುವುದು ಅತ್ಯಂತ ಮುಖ್ಯ. ಯಶಸ್ವಿ ರೈತರು ಏನು ಮಾಡ್ತಾರೆ? ಯಶಸ್ವಿ ರೈತರು ಮೊದಲು ಮಾರುಕಟ್ಟೆಯನ್ನು ತಿಳಿದುಕೊಳ್ತಾರೆ. ನಂತರ ಉತ್ತಮ ತಳಿಯ ಗಿಡಗಳನ್ನು ಆಯ್ಕೆ ಮಾಡುತ್ತಾರೆ. ನೀರಿನ ವ್ಯವಸ್ಥೆ ಮಾಡುತ್ತಾರೆ. ಬೆಳೆಗೆ ಸಮಯಕ್ಕೆ ಪೋಷಕಾಂಶ ಮತ್ತು ರೋಗ ನಿರ್ವಹಣೆ ಮಾಡುತ್ತಾರೆ. ಕೊಯ್ಲಿನ ನಂತರ ಸರಿಯಾಗಿ ಗ್ರೇಡಿಂಗ್ ಮಾಡಿ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಮಾರಾಟ ಮಾಡುತ್ತಾರೆ. ಇದರಿಂದ ಅವರಿಗೆ ಖರೀದಿದಾರರ ನಂಬಿಕೆ ಸಿಗುತ್ತದೆ. ಕೊನೆಯ ಸತ್ಯ. ಈಗ ಮತ್ತೆ ಮೊದಲ ಪ್ರಶ್ನೆಗೆ ಬರೋಣ. ನುಗ್ಗೆ ಬೆಳೆಯಿಂದ 50 ಲಕ್ಷ ಆದಾಯ ಸಾಧ್ಯವೇ? ಸಾಧ್ಯವಾಗಬಹುದು. ಆದರೆ ಅದು ಪ್ರತಿಯೊಬ್ಬ ರೈತನಿಗೂ ಖಚಿತವಲ್ಲ. ಅದು ಭೂಮಿ, ನೀರು, ತಳಿ, ನಿರ್ವಹಣೆ, ಹವಾಮಾನ, ಮಾರುಕಟ್ಟೆ ಮತ್ತು ರೈತನ ಅನುಭವದ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಾಣುವ ಸಂಖ್ಯೆಗಳನ್ನು ಮಾತ್ರ ನೋಡಿ ನಿರ್ಧಾರ ಮಾಡಬೇಡಿ. ಮೊದಲು ಮಾಹಿತಿ ಪಡೆದುಕೊಳ್ಳಿ. ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ವಾಮಿ. ಎಲ್ಲ ರೈತರು ತೋಟಗಾರಿಕೆ ಬೆಳೆ ಮಾಡ್ತಾರೆ. ಆದರೆ ಎಲ್ಲರೂ ಯಶಸ್ವಿ ಆಗ್ತಾರಾ? ಇಲ್ಲ. ಇಲ್ಲಿ ಒಂದು ಸೀಕ್ರೆಟ್ ಇದೆ. ಈ ರೈತ ಮಾಡಿದ್ದು ಬೇರೆ ಯಾರೂ ಮಾಡಲಿಲ್ಲ. ಅದೇ ಅವರನ್ನ ಬೇರೆಯವರಿಗಿಂತ ಮುಂದೆ ಇಟ್ಟಿದೆ. ಏನದು? ಒಂದು ಕ್ಷಣ ತಾಳಿ, ಮುಂದೆ ಹೇಳ್ತೀನಿ. ಮಾರುಕಟ್ಟೆಯಲ್ಲಿ ಇನ್ನೊಂದು ರೈತ ತನ್ನ ನುಗ್ಗೆಕಾಯಿಗೆ ಖರೀದಿದಾರ ಸಿಗ್ತಿಲ್ಲ ಅಂತ ಕಂಗಾಲಾಗಿದ್ರೆ, ಈ ರೈತ ಮಾತ್ರ ಮುಂಚಿತವಾಗಿ ಆರ್ಡರ್ ಪಡೆದು ಮಾರುಕಟ್ಟೆಗೆ ಬರೋದಿಗೆ ಮುಂಚೆ ಇಡೀ ಫಸಲು ಮಾರಿಬಿಡ್ತಾರೆ. ಹೇಗ್ ಗೊತ್ತಾ? ಇದೇ ಆ ಸೀಕ್ರೆಟ್. ಪಾರ್ಟ್ 4.
ರಿಯಲ್ ಲೈಫ್ ಸಾಕ್ಷಿ, ಒಂದು ಸ್ಟೋರಿ. ಇಲ್ಲಿ ನೋಡಿ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಇದು ಕೇವಲ ಒಂದು ರೈತನ ಕಥೆ ಅಲ್ಲ. ಈ ತೋಟ ಇಡೀ ಗ್ರಾಮಕ್ಕೆ ಉದ್ಯೋಗ ಕೊಟ್ಟಿದೆ. ಒಂದು ಕಾಲದಲ್ಲಿ ಈ ರೈತ ಕೂಡ ಸಾಮಾನ್ಯ ಬೆಳೆ ಬೆಳೆದು ಸಾಲದಲ್ಲಿ ಇದ್ರು. ಆದರೆ ಒಂದು ನಿರ್ಧಾರ ಅವರ ಜೀವನ ಸಂಪೂರ್ಣ ಬದಲಿಸಿಬಿಟ್ಟಿತು. ಮುಂದಿನ ಭಾಗದಲ್ಲಿ ಆ ಒಂದು ನಿರ್ಧಾರ ಏನು ಅಂತ ನಾನು ಹೇಳ್ತೀನಿ. ಇದು ನೀವು ಮಾಡಬಹುದಾದ ಸಿಂಪಲ್ ಐಡಿಯಾ. ಪಾರ್ಟ್ 5. ಹೀಗೆ ಮಾಡಿದರೆ ನುಗ್ಗೆ ಬೆಳೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಉತ್ತಮ ಆದಾಯದ ಬೆಳೆಯಾಗಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ನಿಜವಾದ ಕೃಷಿ ಮಾಹಿತಿಗಾಗಿ ನಮ್ಮ ಫಾರ್ಮರ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ರೈತ ಸ್ನೇಹಿತನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲಾಭದಾಯಕ ಬೆಳೆ ಬಗ್ಗೆ ವಿಡಿಯೋ ಮಾಡಬೇಕಾದರೆ ಬೆಳೆ ಅಂತ ಮತ್ತು ನುಗ್ಗೆಕಾಯಿ ಅಂತ ಕಮೆಂಟ್ ಪೂರ್ಣ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.